ತಿಂಗ್ಳುಗಟ್ಟಲೆ ಇಟ್ಕೊಂಡು ತಿನ್ನುವಂಥ ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ತುಂಬ ಚೆನ್ನಾಗಿರ್ತೈತೆ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಒಂದು ಬಾಣಲಿ ಒಳಗೆ ಒಂದೆರಡು ಹಿಡಿ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹುರ್ಕೋಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ದುಂಡುಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. 2 ಸ್ಪೂನು ಜೀರಿಗೆ, 1 ಸ್ಪೂನ್ ಮೆಂತ್ಯ, ಹೊತ್ತಿಸ್ಬಾರ್ದು, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಬೇಕು. 1-2 ಈರುಳ್ಳಿ, ಅದು ಬ್ರೌನ್ ಕಲರ್ ಬರೋ ತನಕ ಉರಿಬೇಕು. ಬೆಳ್ಳುಳ್ಳಿ 1-2 ಸ್ಪೂನ್ ಬೆಳ್ಳುಳ್ಳಿ, ಟೀ ಸ್ಪೂನಲ್ಲಿ. ಈಗ ಕರಿಬೇವಿನ ಸೊಪ್ಪು, ಚೆನ್ನಾಗಿ ಹುರ್ಕೋಬೇಕು. ಹುಣಸೆಹಣ್ಣು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಬೆಲ್ಲ ನಮಗೆ ಎಷ್ಟು ಪ್ರಮಾಣ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಕೊತ್ತಂಬರಿ, ಇದು ಖಾರ ಚಟ್ನಿ ಅಲ್ಲ, ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರ್ತದೆ. ಇಂಗು, ತುಂಬ ಚೆನ್ನಾಗಿರ್ತೈತಿ. 1 ತಿಂಗಳ ತನಕ ತಡಿತೈತಿ. ಎಲ್ಲದಕ್ಕೂ ಉಪಯೋಗಿಸ್ಬೋದು. ದೋಸೆ, ಪಡ್ಡು, ಇಡ್ಲಿ, ಇದು ಚಪಾತಿ, ರೊಟ್ಟಿ, ಅನ್ನಕ್ಕೆ ಸತಿ ಕಲ್ಸ್ಕೊಂಡು ತಿನ್ಬೋದು. ಈಗ ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮೊದಲಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು, ಪುಡಿ ಜೀರಿಗೆ ಮೆಂತ್ಯ ಹಾಕಿ ಮಿಕ್ಸಿ ಮಾಡ್ಕೋಬೇಕು ತರಿಯಾಗಿ. ಆ ಥರ ಈಗ ಇವನ್ನೆಲ್ಲ ಈರುಳ್ಳಿ ಅವೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು, ನೀರು ಹಾಕಬಾರ್ದು, ಹಾಗೆ ರುಬ್ಬೇಕು. ಈ ಥರ ಆಗ್ತದೆ ನೋಡಿರಿ. ಈಗ ಒಂದು ಸ್ವಲ್ಪ ಮತ್ತೊಂದು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗು, ಆ ಚಟ್ನಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಕೆಂಪು ಚಟ್ನಿ ತಯಾರಾಯಿತು. ತಿಂದು ನೋಡಿರಿ, ಎಷ್ಟು ಚೆನ್ನಾಗಿರ್ತೈತಿ. ನಮಗಂಕರು ಭಾಳ ಇಷ್ಟ. ನಿಮಗೂ ಇಷ್ಟ ಆಗುತ್ತಂತ ಅಂದ್ಕೊಂಡಿನಿ. ನೋಡಿ, ಚೆನ್ನಾಗೈತೆ. ಈಗ ಟೊಮಟೊ ಉಪ್ಪಿನಕಾಯಿ ಈಗ ಇದಕ್ಕೆ ಬೇಕಾದಂಥ ಸಾಮಾನುಗಳು: 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಟೊಮೊಟೊನ ಸಣ್ಣಗೆ ಹೆಚ್ಕೋಬೇಕು. ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ 1-2 ಈಗ ಹೆಚ್ಚಿಟ್ಕೊಂಡಿರುವಂಥ 8 ಟೊಮೊಟೊ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಟೊಮೊಟೊ ಹಾಕೋದು. ಇನ್ನೂ ಸ್ವಲ್ಪ ಸಣ್ಣ ಹೆಚ್ಚಿಕೊಂಡ್ರೆ ನಡಿತೈತಿ. ಕೆಲವರು ಮಿಕ್ಸಿ ಮಾಡಿ ಹಾಕ್ತಾರೆ ಟೊಮೊಟೊನ. ಇದು ಒಂಥರ, ಅದು ಒಂಥರ, ಎಲ್ಲ ಸೇಮ್ ಟೇಸ್ಟ್. ಸ್ವಲ್ಪ ಎಣ್ಣೆ ಮುಂದಿರ್ಬೇಕು, ಚೆನ್ನಾಗಿರ್ತೈತಿ. 1-8 ದಿವಸ ತಡಿತೈತಿ. ಮಾಡಿ ನೋಡಿರಿ. ಈಗ ಖಾರ ಪುಡಿ 1-2 ಸ್ಪೂನ್ ಖಾರ ಪುಡಿ, ಇದು ಸಾಸಿವೆ, ಮೆಂತ್ಯ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದು. ಇಷ್ಟಿಷ್ಟೇ ಮಾಡೋಕ್ಕಾಗಲ್ಲಲ್ಲ, ಅದನ್ನು ಯಾವಾಗ ಒಂದು ಸ್ವಲ್ಪ ಮಾಡಿ ಇಟ್ಕೊಂಬಿಟ್ರೆ 100 ಗ್ರಾಮ್ನಷ್ಟು ಯಾವಾಗ ಬೇಕಾದರೂ ನೀವು ಉಪಯೋಗಿಸ್ಬೋದು. ಚಟ್ನಿ ಆಯ್ತಂದ್ರೆ
ವಿಡಿಯೋನ ಮಾಡ್ಕೋಬೋದು. ಉಪ್ಪು ಒಂದು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಬೇಕು. ಒಂದು 10 ನಿಮಿಷ ಬಂದರೆ ಸಾಕು. ಇದು ಅನ್ನಕ್ಕಾದ್ರೂ ಕಲ್ಸ್ಕೊಂಡು ತಿನ್ಬೋದು, ರೊಟ್ಟಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲಿಗಾರ ಹೋಗ್ಬೇಕಂದ್ರೆ ಇದು ಈ ಥರ ಗೊಜ್ಜು ಮಾಡಿಕೊಂಡು ಅನ್ನ ಕಟ್ಕೊಂಡು ಹೋಗ್ಬಿಟ್ರೆ ಕಲ್ಸ್ಕೊಂಡು ತಿನ್ಬೋದು, ಚೆನ್ನಾಗಿರ್ತೈತಿ. ಈಗ ಒಂದು 10 ನಿಮಿಷ ಬೇಯಲಿ. ಈಗ ರೆಡಿ ಆಯ್ತು ನೋಡಿರಿ. ಈ ಥರ ಮಾಡಿಟ್ಕೊಂಡ್ರೆ 8-10 ದಿವಸ ಆದರೂ ಏನು ಕೆಡೋದಿಲ್ಲ. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಏನು 15 ದಿವಸ ಆದರೂ ಇಟ್ಕೋಬೋದು. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನ ಥರ ಮಾಡಿಬಿಟ್ರೆ ಆಯಿತು. ನೋಡಿರಿ, ತಿಂದು ಚೆನ್ನಾಗಿರ್ತೈತಿ. ನಮಗಂತೂ ಭಾಳ ಇಷ್ಟ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.